ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿಯ ಬರ್ಬರ ಕೊಲೆಯಾಗಿದೆ. ಪರೀಕ್ಷೆ ಬರೆದು ಮನೆಗೆ ಹೋಗ್ತಿದ್ದವಳ ದುರಂತ ಅಂತ್ಯವಾಗಿದೆ. ಕಾಲೇಜು ಮುಗಿಸ್ಕೊಂಡು ಮನೆಗೆ ವಾಪಸ್ಸು ಆಗ್ತಾ ಇದ್ದ ವಿದ್ಯಾರ್ಥಿನಿಯ ಕತ್ತು ಕುಯ್ದು ಬರ್ಬರವಾಗಿ ಹತ್ಯೆ ಮಾಡಲಾಗಿದ್ದು, ಎಕ್ಸಾಮ್ ಬರೆದು ಮನೆಗೆ ಸೇರಬೇಕಾಗಿದ್ದ ವಿದ್ಯಾರ್ಥಿನಿ ಸ್ಮಶಾನ ಸೇರಿದ್ದಾಳೆ. ಇನ್ನು ಈ ಕೊಲೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದು, ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಯಾರು ಈ ವಿದ್ಯಾರ್ಥಿನಿ? ಇನ್ನು ಈಕೆಯನ್ನ ಈ ರೀತಿ ಬರ್ಬರ ಕೊಲೆ ಮಾಡಲು ಕಾರಣವೇನು? ಯಾವ ದುಷ್ಕರ್ಮಿಗಳು ಕೊಲೆ ಮಾಡಿದ್ರು? ಇವೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಇನ್ನು ಹೀಗೆ ನಡೆದಿರುವ ಪ್ರಾಥಮಿಕ ತನಿಖೆಯಿಂದ ಶ್ರೀರಾಂಪುರ ರೈಲ್ವೆ ಟ್ರ್ಯಾಕ್ ಬಳಿ ಈ ಕೊಲೆ ನಡೆದಿದೆ ಎಂಬುದು ತಿಳಿದು ಬಂದಿದೆ. ಇನ್ನು ಈ ವಿದ್ಯಾರ್ಥಿನಿ ಯಾರು, ಯಾವ ಕಾರಣಕ್ಕೆ ಈ ಕೊಲೆ ನಡೆದಿದೆ ಎಂಬುದರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಬೇಕಾಗಿದೆ. ಯಾಕಂದ್ರೆ ಹಾಡು ಹಗಲೇ ನಡೆದಿರುವಂತಹ ಘಟನೆ ಇದು. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ವಿದ್ಯಾರ್ಥಿಗಳು ಸೀನಿಯರ್ ಜೂನಿಯರ್ ರ್ಯಾಗಿಂಗ್ ಹೀಗೆ ಹುಡುಗ ಹುಡುಗಿಗೆ ಮೆಸೇಜ್ ಮಾಡ್ದ ಅಂತ ಹೇಳಿ ಆತನನ್ನ ಹುಡುಕಿಕೊಂಡು ಹೋಗಿ ಒಡೆಯೋದು, ಬೆದರಿಸೋದು ಇವೆಲ್ಲವೂ ಸಹ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಭಯದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಇನ್ನು ಶಾಲಾ ಕಾಲೇಜು ಅಂದ್ರೇನೆ ಪೋಷಕರು ಭಯಪಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದಷ್ಟು ಅಪರಾಧ ಕೃತ್ಯಗಳು ಶಾಲಾ ಕಾಲೇಜು ಆವರಣದ ಒಳಗಡೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಹೊರ್ಗಡೆನೂ ಕೂಡ ಒಂದಷ್ಟು ದ್ವೇಷವನ್ನ ಇಟ್ಕೊಂಡು ಅಟ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಘಟನೆನಾ ಇದು ಎಂಬುದು ಒಂದಷ್ಟು ಅನುಮಾನಗಳು ಸಹ ಮೂಡ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿನಿಯ ಕತ್ತು ಕುಯ್ದು ಕೊಲೆ ಮಾಡಿದ್ದಾರೆ. ಇಷ್ಟೊಂದು ಭೀಕರವಾಗಿ ಆಕೆಯನ್ನ ಕೊಲೆ ಮಾಡುವ ಉದ್ದೇಶವಾದ್ರೂ ಏನಿತ್ತು ಎನ್ನುವುದರ ಬಗ್ಗೆ ಸಾಕಷ್ಟು ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇದೆ. ಇನ್ನು ಖಾಲಿ ಜಾಗದಲ್ಲಿ ಆಕೆ ಏನು ಮಾಡ್ತಾ ಇದ್ಲು ಎಂಬ ಅನುಮಾನವೂ ಸಹ ಇದೆ. ಇನ್ನು ಈ ಘಟನೆ ಸಂಜೆ 3 ಗಂಟೆಯಿಂದ 4 ಗಂಟೆ ನಡುವೆ ಆಗಿದ್ದು, ಶ್ರೀರಾಂಪುರ ರೈಲ್ವೆ ಟ್ರ್ಯಾಕ್ ಬಳಿ ಇದ್ದಂತಹ ಯುವತಿಯನ್ನ ಬೈಕ್ನಲ್ಲಿ ಬಂದಂತಹ ಯುವಕರು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದ ಪ್ರಿಯಾ ಎಕ್ಸಾಮ್ ಇದೆ ಎಂದು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಕಾಲೇಜ್ಗೆ ಹೋಗಿತ್ತು. ಇನ್ನು ಮಧ್ಯಾಹ್ನ ಕಾಲೇಜು ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದ ವೇಳೆ ಹಿಂದಿನಿಂದ ಬೈಕ್ನಲ್ಲಿ ಬಂದ ದುಷ್ಕರ್ಮಿ ಪ್ರಿಯಾಳ ಕತ್ತು ಕುಯ್ದು ಪರಾರಿಯಾಗಿರುವ ಘಟನೆ ನಡೆದಿದೆ. ಇನ್ನು ಆಕೆಯನ್ನ ಕೊಲೆ ಮಾಡಿರುವಂತಹ ವ್ಯಕ್ತಿ ಯಾರು, ಯಾಕೆ ಕೊಲೆ ಮಾಡಿದ್ದರು ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಈ ಪ್ರಕರಣದ ಕುರಿತು ಶ್ರೀರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಾಜರು ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಪೊಲೀಸರು ಲವ್ ವಿಚಾರಕ್ಕೆ ಈ ಕೊಲೆ ಮಾಡಿರುವ ಸಾಧ್ಯತೆಗಳಿವೆ ಎಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಘ್ನೇಶ್ ಎಂಬಾತನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದ್ದು ತನಿಖೆಯನ್ನ ಮುಂದುವರಿಸಿದ್ದಾರೆ.